ಯೋಗಿಗಳ ಪ್ರಕಾರ ನಮ್ಮ ದೇಹದಲ್ಲಿ 72,000 ನಾಡಿಗಳಿದ್ದು ಅವು ಮತ್ತೆ 22,000 ಕವಲುಗಳಾಗಿ ಇಡೀ ದೇಹವನ್ನ ಹರಡಿ ನಮ್ಮ ಉಸಿರಾಟದ ಮೂಲಕ ಸಿಗುವ ಪ್ರಾಣ ಶಕ್ತಿಯನ್ನ ಎಲ್ಲೆಡೆಗೂ ಪ್ರಸರಿಸುತ್ತದೆ ಎನ್ನುತ್ತಾರೆ. ಈ ನಾಡಿಗಳಲ್ಲಿ ಪ್ರಮುಖವಾದವುಗಳು 3. ಅವು ಯಾವುವೆಂದರೆ ಇಡ, ಪಿಂಗಳ ಮತ್ತು ಸುಷುಮ್ನ. ಇಡ ನಾಡಿಯು ನಮ್ಮ ಮೂಗಿನ ಎಡಹೊಳ್ಳೆಯಿಂದ ಹೊರಟು ಮೂಲಾಧಾರದವರೆಗೆ ಇದೆ. ಪಿಂಗಳ ನಾಡಿಯು ನಮ್ಮ ಮೂಗಿನ ಬಲಹೊಳ್ಳೆಯಿಂದ ಹೊರಟು ಮೂಲಾಧಾರದವರೆಗೂ ಇರುತ್ತದೆ. ಇನ್ನು ಸುಷುಮ್ನ ನಾಡಿಯು ನಮ್ಮ ನೆತ್ತಿಯಿಂದ ಪ್ರಾರಂಭವಾಗಿ ಮೂಲಾಧಾರದವರೆಗೆ ಇದೆ. ಈ ಜೀವಾತ್ಮವು ತನ್ನ ಕರ್ಮಗಳ ಫಲವನ್ನ ಭೋಗಿಸಲು ಈ ಸುಷುಮ್ನ ನಾಡಿಯ ಮೇಲ್ತುದಿಯ ದ್ವಾರದಿಂದ ಪ್ರವೇಶಿಸಿ ಮೂಲಾಧಾರದವರೆಗೂ ಕೆಳಗಿಳಿದು ಅಲ್ಲಿಂದ ಇಡ ಮತ್ತು ಪಿಂಗಳದ ಮೂಲಕ ದೇಹವನ್ನೆಲ್ಲ ಹರಡಿ ದೇಹವೇ ತಾನೆಂಬ ಅಜ್ಞಾನದಲ್ಲಿ ಬಂದಿಯಾಗುವುದು. ನೆತ್ತಿಯ ಮೇಲೆ ಯಾವ ದ್ವಾರವಿದೆ ಜೀವಾತ್ಮ ಪ್ರವೇಶಿಸಲು ಎಂಬ ಅನುಮಾನ ನಿಮಗೆ ಮೂಡಬಹುದು. ನೆತ್ತಿಯಿಂದ ಜೀವಾತ್ಮ ಪ್ರವೇಶಿಸುವೆ ಎನ್ನುವುದಕ್ಕೆ ಸಾಕ್ಷಿ ಮಗು ಜನಿಸಿದ ಕಾಲದಲ್ಲಿ ಮಗುವಿನ ನೆತ್ತಿ ಬಹಳ ಮೃದುವಾಗಿರುತ್ತದೆ. ಬುರುಡೆ ಮೇಲ್ತುದಿ ಅಂದರೆ ನೆತ್ತಿಯು ಗಟ್ಟಿಯಾಗಿರೋದಿಲ್ಲ. ನಂತರ ನಿಧಾನವಾಗಿ ಬುರುಡೆಯು ಗಟ್ಟಿಯಾಗಿ ಆಧಾರವನ್ನ ಮುಚ್ಚಿಬಿಡುತ್ತದೆ. ಇತ್ತ ಸುಷುಮ್ನ ನಾಡಿಯು ತಳಭಾಗದಲ್ಲಿ ಕುಂಡಲಿನಿಯ ಶಕ್ತಿಯಿಂದ ಮುಚ್ಚಲ್ಪಡುವುದು. ಈ ರೀತಿ ಜೀವಾತ್ಮವು ದೇಹದಲ್ಲಿ ಬಂದಿಯಾಗುತ್ತದೆ ಮತ್ತು ದೇಹವೇ ನಾನೆಂಬ ಅಜ್ಞಾನದಿಂದ ಬಂಧಿಸಲ್ಪಡುತ್ತದೆ. ಎಲ್ಲಿಯವರೆಗೂ ಜೀವಾತ್ಮವು ಈ ಪ್ರಾಪಂಚಿಕದಲ್ಲಿ ವೈರಾಗ್ಯವನ್ನ ಹೊಂದಿ ಈ ದೇಹವು ನಾನಲ್ಲ ಎಂಬ ಅರಿವನ್ನ ಪಡೆದು ಭವಬಂಧನದಿಂದ ಬಿಡುಗಡೆಯನ್ನ ಬಯಸಿ ಗುರುವಿನ ಮಾರ್ಗದರ್ಶನ ಪಡೆಯುವುದಿಲ್ಲವೋ ಅಲ್ಲಿವರೆಗೂ ಈ ಕುಂಡಲಿನಿ ಶಕ್ತಿಯ ಇರುವಿಕೆ ಅರಿವಿಗೂ ಸಹ ಇರೋದಿಲ್ಲ. ಸಾಮಾನ್ಯವಾಗಿ ಪ್ರಾಪಂಚಿಕದಲ್ಲೇ ಬಾಳುವ ಮನುಷ್ಯನ ಪ್ರಾಣವು ತನ್ನ ಜೀವಿತಾವಧಿಯನ್ನ ಮುಗಿಸಿ ದೇಹವನ್ನ ಬಿಡುವಾಗ ದೇಹದಲ್ಲಿನ ನವರಂಧ್ರಗಳಲ್ಲಿ ಒಂದರಿಂದ ಅಂದರೆ ಕಣ್ಣಿಂದಲೋ ಮೂಗಿನಿಂದಲೋ ಇಲ್ಲವೇ ಬಾಯಿಯಿಂದಲೋ ಮತ್ತೆ ಕೆಲವರು ಅಪಾನ ದ್ವಾರಗಳಿಂದಲೋ ದೇಹವನ್ನ ಬಿಟ್ಟು ಹೋಗುತ್ತಾರೆ. ಆದರೆ ಆಧ್ಯಾತ್ಮ ಸಾಧಕರು ಅಥವಾ ಯೋಗ ಸಾಧಕರು ಸಾಧನೆಯನ್ನ ಮಾಡಿ ಸಿದ್ಧಿಯನ್ನ ಗಳಿಸಿದವರು ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸಿ ಸುಷುಮ್ನ ನಾಡಿಯ ಮೂಲಕ ಷಟ್ಚಕ್ರಗಳನ್ನ ಭೇದಿಸಿ ನೆತ್ತಿಯಲ್ಲಿರುವ ಬ್ರಹ್ಮರಂಧ್ರದ ಬಾಗಿಲನ್ನ ತೆರೆದು ಅಲ್ಲಿಂದ ಹೊರಟು ವಿಶ್ವ ಚೈತನ್ಯವನ್ನ ಸೇರುತ್ತಾರೆ. ಅವರು ವಿಧಿಯ ಹುಟ್ಟು ಸಾವುವೆಂಬ ಚಕ್ರದ ಬಂದಿಯಲ್ಲ. ಈ ರೀತಿ ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸಿದ ಸಾಧಕರು ಅಪಾರವಾದ ಶಕ್ತಿಯನ್ನು ಅಥವಾ ಸಿದ್ಧಿಗಳನ್ನ ಹೊಂದುತ್ತಾರೆ. ಆ ಶಕ್ತಿಗಳು ಅಥವಾ ಸಿದ್ಧಿಗಳು ಎಷ್ಟು ಅದ್ಭುತವೋ ಅಷ್ಟೇ ಅಪಾಯಕಾರಿಯೂ ಇರುತ್ತದೆ. ಯಾಕೆಂದರೆ ಪ್ರತಿಯೊಂದನ್ನು ಮನುಷ್ಯ ಕೇವಲವಾಗಿ ಪರಿಗಣಿಸಿ ಯಾವುದೋ ಅನರ್ಥ ವ್ಯಕ್ತಿಗಳಿಗೆ ಅನರ್ಥ ಕೆಲಸಗಳಿಗೆ ಉಪಯೋಗಿಸುವುದು ಉಂಟು. ಅದರಿಂದ ಅವನಿಗೆ ದುಷ್ಪರಿಣಾಮ ಉಂಟಾಗುವುದೇ ಹೆಚ್ಚು. ಆದ್ದರಿಂದ ಗುರುವಿನ ಮಾರ್ಗದರ್ಶನ ಪಡೆದು ಸಿದ್ಧಿಗಳನ್ನ ನಡೆಸಿಕೊಂಡು ಹೋದರೆ ಅವನು ಪವಾಡ ಪುರುಷನೇ ಆಗಿಬಿಡುತ್ತಾನೆ.